ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ, ಜೀವ ಉಳಿಸಿಕೊಳ್ಳಲು ಓಡಿದ ರೋಗಿಗಳು, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಶಂಕೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ರೋಗಿಗಳು ಜೀವ ಉಳಿಸಿಕೊಳ್ಳೋಕೆ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇನ್ನು ಆಪರೇಷನ್ ಥಿಯೇಟರ್ನಲ್ಲಿ ರೋಗಿಗಳು ಇರಲಿಲ್ಲ. ಇದರಿಂದ ಜೀವಾಪಾಯ ತಪ್ಪಿದೆ. ಹೊಗೆ ಕಾಣಿಸ್ತಾ ಇದ್ದ ಹಾಗೆ ಕೆಳಮಹಡಿಯಲ್ಲಿದ್ದ ರೋಗಿಗಳನ್ನ ಸಿಬ್ಬಂದಿ ಹೊರಗೆ ಶಿಫ್ಟ್ ಮಾಡಲಾಯಿತು. ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಘಟನಾ ಸ್ಥಳಕ್ಕೆ ಟಿಎಚ್ ರವಿ ಭೇಟಿ ಕೊಟ್ಟಿಲ್ಲ ಅಂತ ವೈದ್ಯಕೀಯ ಅಧಿಕಾರಿ ಜ್ಞಾನಪ್ರಕಾಶ್ ಬಳಿ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ರು. ಶಾಲೆಯ ಮಾಲೀಕತ್ವ ವಿಚಾರಕ್ಕೆ ಗಲಾಟೆ, ಮದ್ರಾಸಗೆ ನುಗ್ಗಿ ಗಲಾಟೆ, ಕಿಟಕಿ ಗಾಜು ಪುಡಿ. ಶಾಲೆ ಮಾಲೀಕತ್ವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಬೆಂಗಳೂರಿನ ತಣಿಸಂದ್ರದ ನಾರಾಯಣಪುರದಲ್ಲಿರುವ ಮದ್ರಾಸಾಗೆ ನುಗ್ಗಿ ಪುಂಡರು ದಾಂಧಲೆ ನಡೆಸಿದ್ದಾರೆ. ಖಾಲಿದ್ ಮುಷ್ರಫ್ ಎಂಬುವರಿಗೆ ಸೇರಿದ ಸಾಮರ್ ಇಂಟರ್ನ್ಯಾಷನಲ್ ಶಾಲೆಯ ಜಾಗದ ವಿಚಾರಕ್ಕೆ ಗಲಾಟೆ ಆಗಿದೆ. ಕಳೆದ 40 ವರ್ಷಗಳಿಂದಲೂ ಶಾಲೆ ನಡೀತಾ ಇದ್ದು 5 ಎಕರೆ 9 ಗುಂಟೆ ಜಾಗದಲ್ಲಿ ನಿರ್ಮಾಣ ಆಗಿರುವ ಶಾಲೆಯ ಜಾಗ ಕಬಳಿಸೋಕೆ ಭೂಗಳ್ಳರು ನಕಲಿ ದಾಖಲೆ ಸೃಷ್ಟಿಸಿರುವ ಆರೋಪ ಕೇಳಿಬಂದಿದೆ. ಮದರಸಾ ಜಾಗದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂತಹ ಘಟನೆ ಬೆಂಗಳೂರಿನ ನಾರಾಯಣಪುರ ಅಂದ್ರೆ ತಣಿಸಂದ್ರ ಬಳಿ ನಾರಾಯಣಪುರದಲ್ಲಿ ನಡೆದಿರುವಂಥದ್ದು. ಇಲ್ಲಿರುವಂತಹ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಈ ಗಲಾಟೆ ನಡೆದಿರುವಂಥದ್ದು. ಅಂದರೆ ಈ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಇದರಲ್ಲಿ ಮದ್ರಸಾ ಕೂಡ ಇರುವಂಥದ್ದು. ಇಬ್ಬರು ಕೂಡ ಜಂಟಿಯಾಗಿ ಅಂದರೆ ಈ ಜಾಗ ಏನಿದೆ 6 ಎಕರೆ ಜಾಗದ ವಿಸ್ತೀರ್ಣದಲ್ಲಿರುವಂಥ ಈ ಕಾಲೇಜಿಗೆ ಸೂಕ್ತವಾದ ದಾಖಲೆಗಳಿರಲಿಲ್ಲ. ಹಾಗಾಗಿ ಮತ್ತೊಬ್ಬರು ಇದು ಕಾಲೇಜಿನ ಜಾಗ 6 ಎಕರೆ ಏನಿದೆ ಇದು ನಮಗೆ ಸೇರಬೇಕು ಅಂತೇಳಿ ಅವರು ಕೋರ್ಟ್ ಕೂಡ ಹೋಗಿದ್ರು. ಈ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಈ ವಿಚಾರ ಕೂಡ ಇನ್ನೂ ಇರುವಂಥದ್ದು. 2024ರಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ಆಗುತ್ತೆ. ಕೇಸಲ್ಲಿ ವಿಚಾರಣೆ ನಡೆಸಿದಂಥ ಕೋರ್ಟು ಯಥಾಸ್ಥಿತಿ ಕಾಪಾಡುವಂತೆ ಇಬ್ಬರಿಗೂ ಕೂಡ ಸೂಚನೆ ಕೂಡ ನೀಡಿತ್ತು. ಆದರೆ ಮೊನ್ನೆ ರಾತ್ರಿ ಬಂದಂಥ ಒಂದು 20 ಜನರ ತಂಡ ಏನಿದೆ ಅದು ಆಪೋಸಿಟ್ ಅದೇನು ಆಸ್ತಿ ನಮ್ಮದು ಅಂತೇನು ಬರ್ತಿರ್ತಾರೆ ಅವರ ತಂಡ ಬಂದು ಏಕೈಕಿ ಇಲ್ಲೇನು ಗೇಟ್ ಕಾಣ್ತಾ ಇದೆ ಕಾಲೇಜಿನ ಗೇಟ್ಗೆ ನುಗ್ಗಿ ಒಳಗಡೆ ಹೋಗಿ ಒಳಗಡೆ ಇದ್ದಂಥ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಮದ್ರಸೆ ಇರೋ ಕಾರಣಕ್ಕಾಗಿ ಸುಮಾರು 600 ಜನ ವಿದ್ಯಾರ್ಥಿಗಳು ಇದರಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ರಾತ್ರಿ ಹೊತ್ತು 3 ಗಂಟೆ ಜಾವದಲ್ಲಿ ಹೋಗಿ ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಅವರು ಅಲ್ಲಿಂದ ಹೋಗೋದಿಲ್ಲ. ಈ ವಿಚಾರವಾಗಿ ಠಾಣೆಗೂ ಕೂಡ ದೂರು ನೀಡಲಾಗಿ ಆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ ಮತ್ತೆ ಬಂದಂಥ ಅದೇ ಜನರ ಮತ್ತೊಂದು ತಂಡ ಏನಿತ್ತು ಅವರು ಏಕೈಕಿ ಕಾಲೇಜಿನ ಒಳಗಡೆ ನುಗ್ಗಿ ಇಲ್ಲಿರುವಂಥ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಕಾಲೇಜಿನ ಗ್ಲಾಸನ್ನು ಕೂಡ ಕಲ್ಲುಗಳಿಂದ ಒಡೆದು ಮತ್ತು ಅಲ್ಲಿರೋರನ್ನು ಆಚೆ ಕಳಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಒಳಗಡೆ ಇದ್ದಂಥ ಸ್ಟೂಡೆಂಟ್ಸು ಮತ್ತು ಅಲ್ಲಿದ್ದಂಥ ಸಿಬ್ಬಂದಿ ಅವರನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಪರಸ್ಪರ ಗಲಾಟೆ ಆಗಿ ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದಿದ್ದಾರೆ. ನಂತರದಲ್ಲಿ ಒಳಗಡೆ ಇದ್ದಂಥ ಕೆಲ ಸಿಬ್ಬಂದಿ ಖಾರದ ಪುಡಿ ನೀರನ್ನು ಇವರಿಗೆ ಎರಚಿ ಅವರನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮಸಿ ಅಹಮದ್ ಅನ್ನೋರು 1988ರಲ್ಲಿ ಮದ್ರಾಸಾಗೆ 10 ಗುಂಟೆ ಜಮೀನು ದಾನ ಕೊಟ್ಟಿದ್ರು. ಆ ಜಾಗದಲ್ಲಿ ಖಲೀದ್ ಮುಷ್ರಫ್ ಅನ್ನೋರು ಮದ್ರಾಸಾ ಮಾಡಿಕೊಂಡು ಅಕ್ಕಪಕ್ಕದ 5 ಎಕರೆ ಜಾಗದಲ್ಲಿ ಶಾಲೆ ಕಾಲೇಜುಗಳನ್ನು ನಿರ್ಮಿಸಿ ಕಳೆದ 40 ವರ್ಷದಿಂದ ಶಾಲೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ರು. ಆದ್ರೆ ಮೂಲ ಮಾಲೀಕ ಮಸಿ ಅಹಮದ್ ಕಾಲವಾದ ನಂತರ ಮಕ್ಕಳು ಮೊಮ್ಮಕ್ಕಳು ಕೇಸ್ ದಾಖಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆ ಕೊಡಲಾಗಿದೆ. ಆದ್ರೂ ಇಬ್ಬರ ಕಡೆಯವರಿಂದ ಆಗಾಗ ಗಲಾಟೆಗಳು ನಡೀತಾ ಇದೆ. ಮನ್ಸೂರ ಎಂಬ ಮದರಸಾದವರು ಸಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರೂ ಸಹ ಇಲೀಗಲ್ ಆಗಿ ಅಡ್ಮಿಷನ್ ಮಾಡಿಸ್ಕೊಳ್ತಿದ್ದಾರೆ. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ನಡೆದಿರೋ ಘಟನೆ ರಿಪೀಟ್ ಆಗಿದೆ. ಮದರಸಾದವರು ಖಾಲಿದ್ ಮುಷ್ರಫ್ ಕಡೆಯವರು ಮೂಲ ಮಾಲೀಕರಾದ ಮಸಿ ಅಹಮದ್ ಕಡೆ ಕೆಲಸ ಮಾಡೋ ಬಂದಿರೋ ಲೇಡೀಸ್ನ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂದರೆ ಪೊಲೀಸವರ ಸಮ್ಮುಖದಲ್ಲೇ ಅವರು ಹಲ್ಲೆ ಮಾಡಿದ್ದಾರೆ. ಅದಾದ ನಂತರ ಅವ್ರ ಮೇಲೆ FIR ದಾಖಲಾಗಿ 25 ಜನ ಅರೆಸ್ಟ್ ಸಹ ಆಗಿದ್ರು. ನಿನ್ನೆ ಅವರು ನಮ್ಮ ದೇಶದ ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ. ಖಾಲಿದ್ ಮುಷ್ರಫ್ ಕಡೆಯವರು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಮದರಸಾ ಸಮೇತ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ. ಅದು ಸಮೇತ ನಮ್ಮ ಹತ್ರ ದಾಖಲಾತಿ ಎಲ್ಲ ಇದೆ. ಇನ್ನು ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಲೀಕ ಖಲೀದ್ ಮುಷ್ರಫ್ ದೂರಿನ ಅನ್ವಯ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ 6 ಜನರ ಮೇಲೆ FIR ಆಗಿದೆ. ಯಾಸಿನ್, ಅಮೀನ್, ಅಕ್ಬರ್, ಇನಾಯತ್, ಸುಲ್ತಾನ್, ಹಿಮತ್ ಪಾಷಾ ವಿರುದ್ಧ ದೂರು ದಾಖಲಾಗಿದೆ. ಅತಿಕ್ರಮಣ ಪ್ರವೇಶ ಮಾಡಿ ದಾಂಧಲೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರಹಾಕೋಕೆ ಕಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ದಾಖಲಿಸಿದ್ದಾರೆ. ಬೆಂಗಳೂರಲ್ಲಿ ರೌಡಿ PSI ಗೂಂಡಾಗಿರಿ, ಪತ್ನಿ ಮಾವನ ಮೇಲೆ ಮಚ್ಚು ಬೀಸಿದ PSI ಭೈರಪ್ಪ ವಿರುದ್ಧ ಪತ್ನಿ ದೂರು. ಬೆಂಗಳೂರಲ್ಲೊಬ್ಬ ರೌಡಿ PSI ಗೂಂಡಾಗಿರಿ ಬಯಲಾಗಿದೆ. ಪತ್ನಿ ಮತ್ತು ಮಾವನ ಮೇಲೆ PSI ಮಚ್ಚು ಬೀಸಿರುವ ಘಟನೆ ಬೆಳಕಿಗೆ ಬಂದಿದೆ. ಮನೆಯಿಂದ ಹೆಂಡತಿ ಮಗು ಹೊರಗಿಟ್ಟು ಶೋಕಿಗೆ ಬಿದ್ದಿದ್ದ PSI ವರದಕ್ಷಿಣೆ ತಂದುಕೊಡುವಂತೆ ಕಿರುಕುಳ ನೀಡುತ್ತಿದ್ದ ಅಂತ ಆರೋಪ ಮಾಡಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ PSI ಭೈರಪ್ಪ ವಿರುದ್ಧ ಪತ್ನಿ NCR ದಾಖಲಿಸಿದ್ದಾರೆ. PSI ಭೈರಪ್ಪ ಪತ್ನಿ ಈ ಬಗ್ಗೆ ಪ್ರತಿಕ್ರಿಯಿಸಿ, 5 ವರ್ಷದ ಹಿಂದೆ ನಮ್ಮ ವಿವಾಹ ಆಗಿತ್ತು. ಮನೆಯಿಂದ ನನ್ನ ಹಾಗೂ ಮಗುವನ್ನ ಹೊರಗಡೆ ಹಾಕಿದ್ರು. ದಿನನಿತ್ಯ ಕುಡಿದು ಬಂದು ಗಲಾಟೆ ಮಾಡೋದಲ್ಲದೆ 50 ಲಕ್ಷ ಹಣ ತಂದು ಕೊಡುವಂತೆ ಕಿರುಕುಳ ನೀಡಿದ್ದಾರೆ
ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕ ಯುವತಿಯರಿಗೆ ಪಿಎಸ್ಐ ಭೈರಪ್ಪ ಮೆಸೇಜ್ ಮಾಡ್ತಾನೆ ಅಂತ ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಹಾಗೂ ಪೊಲೀಸ್ ಆಯುಕ್ತರ ಭೇಟಿಯಾಗಿ ತಮಗಾಗಿರೋ ಅನ್ಯಾಯದ ಬಗ್ಗೆ ತಿಳಿಸೋದಕ್ಕೆ ಮುಂದಾಗಿದ್ದಾರೆ. ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ನನ್ನ ಹೊಡೆದ್ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದು ರೋಡಿಗೆ ಕಳಿಸ್ಬಿಟ್ರು. ಭಾಳ ಸಲ ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ ಅವರು ಹೊಡೆದಿದ್ದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನು ನಾವು ಕೇಳಿದ್ದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನೂ ಕತ್ತರಿಸಾಕ್ತೀನಿ ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ಬರು ಒಪ್ಕೊತಾನೆ ಇಲ್ಲ, ನಾನು ಏನು ಹೇಳಿದ್ರು. ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಎಲೆ ದೊಡ್ಡಬೆಳ್ಳಿ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನ್ಪುರ ಹತ್ತಿರ, ಅಲ್ಲಿ PSI ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದುಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚು ತೊಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು. ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು ಅಂತ ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304A 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತು ಅವನನ್ನು ದಸ್ತಗಿರನ್ನು ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋದು. ವಿ ಹ್ಯಾವ್ ಆಲ್ರೆಡಿ ಟೇಕನ್ ದಿ ಹಸ್ಬೆಂಡ್ ಆಲ್ಸೋ ಇಂಟು ಕಸ್ಟಡಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಬೆಳಗಾದ್ರೆ ಭಿನ್ನ ಅಪರಾಧ ಪ್ರಕರಣಗಳು ವರದಿಯಾಗ್ತಾನೆ ಇದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.